ತಂದಾನೇ ನನಿತಾನ. ರೈತ ಬಾಂಧವರಿಗೆ ನಮಸ್ಕಾರ. ತಮ್ಮೆಲ್ಲರಿಗೆ ಈ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಸ್ತುತ ಈ ಮುಂಗಾರು ಬೆಳೆ ಈಗಾಗಲೇ ಮುಕ್ತಾಯದ ಹಂತಕ್ಕೆ ಬಂದಿದ್ದು, ಬಹುತೇಕ ಕಟಾವು ಹಾಗೂ ಒಕ್ಕಣೆ ಸಹ ಮುಕ್ತಾಯ ಆಗಿದೆ. ಈ ಸಂದರ್ಭದಲ್ಲಿ ಕೃಷಿಕರು ಮುಂದಿನ ದಿನಗಳ ಬಳಕೆಗೆ ದಾಸ್ತಾನುಗಳನ್ನು ಇಟ್ಕೊಳ್ಳೋದು ವಾಡಿಕೆ ಹಾಗೂ ಸರ್ವೇಸಾಮಾನ್ಯ. ಒಂದು ಅಂದಾಜಿನ ಪ್ರಕಾರ ನಮ್ಮ ಒಟ್ಟು ಆಹಾರ ಧಾನ್ಯಗಳ ಉತ್ಪಾದನೆಯನ್ನು ನಾವು ಗಮನಿಸಿದ್ದೇ ಆದರೆ ಕೊಯ್ಲು ಹಾಗೂ ದಾಸ್ತಾನಿನ ಹಂತದಲ್ಲಿ 10% ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟ ಉಂಟಾಗ್ತಾ ಇದೆ. ನಿಜಕ್ಕೂ ಇದು ಬಹಳ ಆತಂಕದ ವಿಷಯ. ಈ ಒಂದು ಹಿನ್ನೆಲೆಯಲ್ಲಿ ಈ ಶೇಖರಣೆ ಅಥವಾ ದಾಸ್ತಾನು ಹಂತದಲ್ಲಿ ದವಸ ಧಾನ್ಯಗಳು ತೀವ್ರ ರೀತಿಯಲ್ಲಿ ಕೀಟಗಳ ಹಾನಿಗೆ ತುತ್ತಾಗ್ತಾ ಇವೆ. ಈ ಒಂದು ಹಿನ್ನೆಲೆಯಲ್ಲಿ ಕೃಷಿಕರು ಬೆಳೆ ಉತ್ಪಾದನೆಗೆ ಕೊಡುವಷ್ಟೇ ಮಹತ್ವವನ್ನು ಇವುಗಳ ಸುರಕ್ಷಿತ ದಾಸ್ತಾನಿಗೂ ಸಹ ನೀಡಬೇಕಾಗ್ತದೆ. ಹಾಗಾಗಿ ಈ ದವಸ ಧಾನ್ಯಗಳ ದಾಸ್ತಾನಿನಲ್ಲಿ ಹಾನಿಯುಂಟು ಮಾಡ್ತಾ ಇರತಕ್ಕಂತಹ ಕೀಟಗಳು ಯಾವುವು, ಹಾನಿಯ ಪ್ರಮಾಣ ಎಷ್ಟಿದೆ, ನಿರ್ವಹಣಾ ವಿಧಾನಗಳು ಯಾವುವು ಇತ್ಯಾದಿ ಹಲವು ವಿಷಯಗಳ ಕುರಿತು ತಮ್ಮೊಟ್ಟಿಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದ ಪ್ರಕಟಣಾ ವಿಭಾಗದಲ್ಲಿ ಸಹ ಸಂಪಾದಕರಾಗಿ ಕೆಲಸ ಮಾಡ್ತಾ ಇರತಕ್ಕಂತಹ ಹಾಗೂ ಮೂಲತಃ ಕೀಟಶಾಸ್ತ್ರಜ್ಞರಾಗಿರುವ ಶ್ರೀ CM ರಫಿ ಅವರು ಈ ದಿನ ನಮ್ಮೊಟ್ಟಿಗಿದ್ದಾರೆ. ರೈತ ಬಾಂಧವರೇ, ತಾವು ರಫಿ ಅವರ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 08023542699 23542599. ರೈತ ಬಾಂಧವರೇ, ತಮ್ಮ ಪ್ರಶ್ನೆ ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ ಹಾಗೂ ಈ ದಿನದ ವಿಷಯ ಅಂದರೆ ದಾಸ್ತಾನುಗಳಲ್ಲಿ ಕೀಟಗಳ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೇರವಾಗಿರಲಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ರಫಿ ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಆತ್ಮೀಯ ಸ್ವಾಗತ. ನಮಸ್ಕಾರ. ರಫಿ ಅವರೇ, ಮೊದಲನೇ ಪ್ರಶ್ನೆ, ಈ ಕೀಟಗಳು ಮಾಡುವ ಹಾನಿ ನಮ್ಮ ಕಣ್ಣನ್ನು ತಪ್ಪಿಸಿ ಆಗ್ತಕ್ಕಂತಹ ಒಂದು ನಷ್ಟ. ಹೌದು. ಹಾಗಾಗಿ ಸಾಮಾನ್ಯವಾಗಿ ನಾವು ಈ ದಾಸ್ತಾನುಗಳಲ್ಲಿ ಕಾಣ್ತಾ ಇರತಕ್ಕಂತಹ ಪ್ರಮುಖ ಕೀಟಗಳು ಯಾವುವು ಮತ್ತು ಅವು ಯಾವ ರೀತಿಯ ಹಾನಿಯನ್ನು ಉಂಟು ಮಾಡ್ತಾ ಇವೆ? ಒಳ್ಳೆಯದು. ಈಗ ಒಂದು ಅಂದಾಜಿನ ಪ್ರಕಾರ ಪ್ರತಿ ವರ್ಷ ನಮ್ಮಲ್ಲಿ ಸುಮಾರು 257 ಮಿಲಿಯನ್ ಟನ್, ಕಳೆದ ವರ್ಷ ಮಿಲಿಯನ್ ಟನ್ ಆಹಾರ ಉತ್ಪಾದನೆ ಆಯ್ತಲ್ಲ, ಇದರಲ್ಲಿ 10% ನಮಗೆ ನಷ್ಟ ಉಂಟಾಗ್ತಿರೋದು ಕಂಡು ಬಂದಿದೆ. ಈ 10% ಅಂತ ಹೇಳಿದ್ರೆ ಸುಮಾರು ನಾವು ಒಂದು ಅಂದಾಜಿನ ಪ್ರಕಾರ ಎಷ್ಟು ಹಣ ಖರ್ಚಾಗತ್ತಪ್ಪ ಅಂತ ವಿಚಾರ ಮಾಡಿದಾಗ ಸುಮಾರು 75,000 ಕೋಟಿಯಷ್ಟು ಹಣ ನಮಗೆ ಪ್ರತಿ ವರ್ಷ ನಷ್ಟ ಆಗ್ತಿರೋದು ಕಂಡು ಬಂದಿದೆ. ಬಟ್ ಬಹಳಷ್ಟು ಸಲ ಈಗ ನಾವು ಕಟಾವು ಮಾಡಿ ಆಹಾರ ಧಾನ್ಯವನ್ನು ಶೇಖರಣೆಗೆ ತಂದ ತಕ್ಷಣ ಅಲ್ಲಿ ಏನಾಗ್ತಪ್ಪ ಅಂತ ಹೇಳಿದ್ರೆ ಕೀಟಗಳು ನಮಗೆ ಯಾವ ಕಾಣಿಸಂಗಿಲ್ಲ. ಆಮೇಲೆ ಕೆಲವು ಒಂದು ತಿಂಗಳು, 2 ತಿಂಗಳು ಅಥವಾ 3-4 ಮಂತ್ಸ್ ಆದ ತಕ್ಷಣ ಆ ಕೀಟಗಳು ಎಲ್ಲ ಕಾಳನ್ನು ತಿಂದು ಆ ಚೀಲದ ಮೇಲೆ ಅಥವಾ ನಾವು ಶೇಖರಣೆ ಮಾಡ್ತಕ್ಕಂಥ ಡಬ್ಬದ ಮೇಲೆ ಅಡ್ಡಾಡ್ತಿರೋದಾಗ ಅವಾಗ ನಮಗೆ ಅನಿಸ್ತದೆ, ಅವಾಗ ಹುಳುಗಳಿಂದ ಡ್ಯಾಮೇಜ್ ಆಗಿದೆಪ್ಪ ಅಂತ ಅನಿಸ್ತದೆ. ಅಂತ ಒಂದು ಸಂದರ್ಭ ಬಂದಾಗ ನಮಗೆ ಈ ರೀತಿ ನಷ್ಟ ಪ್ರತಿ ವರ್ಷ ಆಗೋದು ಸರ್ವೇ ಸಾಮಾನ್ಯ. ಈ ವಿಶೇಷವಾಗಿ ಈ ಮುಖ್ಯವಾಗಿ 2 ಬಗೆಯ ಕೀಟಗಳು ನಮ್ಮ ಶೇಖರಣೆ ಮಾಡ್ತಕ್ಕಂಥ ದವಸ ಧಾನ್ಯಗಳ ಮೇಲೆ ಬಾಧೆಯನ್ನುಂಟು ಮಾಡ್ತವೆ. ಮೊದಲೇನಪ್ಪ ಅಂತ ಹೇಳಿದ್ರೆ ದುಂಬಿ ವರ್ಗಕ್ಕೆ ಸೇರಿದ ಕೀಟಗಳು. ಚಿತ್ರದಲ್ಲಿ ತಾವು ನೋಡ್ತಿರಬಹುದು. ಇದು ರೈತರು ಸಾಮಾನ್ಯವಾಗಿ ಈ ಕರಿಮಿತಿ ಹುಳು ಅಥವಾ ನುಸಿ ಅಂತಾನೆ ಕರೀತಾರೆ. ಇದರಲ್ಲಿ ತಾವು ನೋಡ್ತಿರಬಹುದು, ಈಗ ತತ್ತಿ ಹಂತ ಇದೆ, ಇದಾದಂತ ಮರಿ ಹಂತ, ಆಮೇಲೆ ಕೀಟ 1 ವಾರದ ಕಾಲ ಕೋಶ ನಿದ್ದೆ ಮಾಡುತ್ತೆ, ಇದಾದ ನಂತರ ಪ್ರೌಢ ಕೀಟವಾಗಿ ಅವರು ನಡೆದಾಡ್ತಕ್ಕಂಥ ಒಂದು ಸಾಮರ್ಥ್ಯ ಹೊಂದಿರ್ತದೆ. ಇಲ್ಲಿ ವಿಶೇಷವಾಗಿ ಈ ದುಂಬಿ ವರ್ಗದ ಕೀಟಗಳಲ್ಲಿ ಹೆಚ್ಚಿನ ನಷ್ಟ ಉಂಟಾಗ್ತದೆ. ಅದು ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಪ್ರೌಢ ಕೀಟಗಳು ಮತ್ತು ಅವುಗಳ ಮರಿ ಹುಳುಗಳು ಅವೆರಡು ಕಾಳು ಕಡಿಯನ್ನು ತಿಂದು ನಷ್ಟ ಮಾಡ್ತಿರೋ ಕಾರಣ ಈ ತರ ಉಂಟಾಗ್ತದೆ. ಇದಾದ ನಂತರ ತಾವು ಚಿತ್ರದಲ್ಲಿ ಇನ್ನೊಂದು ನೋಡಬಹುದು. ಈಗ ನಮ್ಮ ರೈತರು ಸಾಮಾನ್ಯವಾಗಿ ಬುರ್ಬುರಿ ಅಂತ ಕರೀತಾರೆ. ಅಂದ್ರೆ ಇದು ಸಾಮಾನ್ಯವಾಗಿ ಬೇಳೆ ಕಾಳುಗಳಲ್ಲಿ ಹೆಚ್ಚಿನ ಬಾಧೆ ಉಂಟು ಮಾಡ್ತಕ್ಕಂಥ ಒಂದು ದುಂಬಿ ವರ್ಗದ ಕೀಟ. ಇದು ನೇರವಾಗಿ ರೈತರ ಹೊಲದಿಂದನೇ ನಮ್ಮ ಒಂದು ಶೇಖರಣೆ ಅಥವಾ ದಾಸ್ತಾನು ಕೊಠಡಿಗೆ ಬರ್ತಿರೋ ಕಾರಣ ಇದರ ಒಂದು ಹತೋಟಿ ಬಹಳಷ್ಟು ತೊಂದರೆದಾಯಕ ನಮಗೆ ಆಗ್ತದೆ. ಆಮೇಲೆ ಇನ್ನೊಂದು ಜಾತಿಯ ಕೀಟ ಅಂತ ಹೇಳಿದ್ರೆ ನಾವು ಹಗಲತ್ನಲ್ಲಿ ಈ ಪತಂಗ ಅಂತ ಹೇಳ್ತೀವಿ ನೋಡ್ರಿ, ಪತಂಗಗಳು ಹಾರಾಡ್ತಿರ್ತವೆ. ಅದೇ ಜಾತಿಗೆ ಸೇರ್ತಕ್ಕಂಥ ಚಿಟ್ಟೆಗಳಂತ ಹೇಳ್ತೀವಿ. ಇವು ರಾತ್ರಿ ಸಮಯದಲ್ಲಿ ನಮ್ಮ ಒಂದು ಆಹಾರದ ಶೇಖರಣೆ ಮಾಡ್ತಕ್ಕಂಥ ಗೋಡೆಗಳ ಮೇಲೆ, ಚೀಲಗಳ ಮೇಲೆ ಅಥವಾ ಪ್ಲಾಸ್ಟಿಕ್ ಈ ಒಂದು ಬಿನ್ಸ್ ಮೇಲೆ ತಾವು ಕೂತಿರೋದು ನೋಡಿರ್ತೀರಿ. ಇವಕ್ಕೆ ನಾವು ಪತಂಗ ಅಥವಾ ಚಿಟ್ಟೆ ಜಾತಿ. ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಇದೀಗ ಕೊಪ್ಪಳದಿಂದ ಒಂದು ಕರೆ ಇದೆ. ಹುಸೇನಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ.
ನಮಸ್ಕಾರ ಸರ್. ಪ್ರಶ್ನೆ ಕೇಳಿ. ನಮ್ದು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಮುದೇನೂರು ಸರ್. ಹಾಂ ಏನಿಲ್ಲ ಸರ್, ನಾವೀಗ ಕಡಲೆ ಬೆಳೆದಿದ್ದೀವಿ ಸರ್. ಕಡಲೆ ಕಡಲೆ ಆಮೇಲೆ ಹಿಂಗಾರಿನಲ್ಲಿ ಕಡಲೆ ಬೆಳೆದಿವಿ, ಮುಂಗಾರಿನಲ್ಲಿ ಸಜ್ಜೆ ಬೆಳೆದಿದ್ವಿ ಸರ್. ಮನೆಯಲ್ಲಿ ದಾಸ್ತಾನು ಮಾಡಿ ಇಟ್ಟಿದೀವಿ. ಅದಕ್ಕೆ ಈಗ ಅದು ಯಾವುದೇ ಹುಳು ಬರ್ಲಾರ್ದಂಗ ಕಾಪಾಡ್ಬೇಕಲ್ಲ, ಅದೇ ದೊಡ್ಡ ಸಮಸ್ಯೆ ಸರ್. ಈಗ ನಿರ್ವಹಣೆಗೆ ಬಂದಿದ್ದಾರೆ. ನೇರವಾಗಿ ಬಹಳ ಸಂತೋಷ. ನಾವು ಅಲ್ಲಿ ಬಳ್ಳಾರಲ್ಲಿ ಬಹಳ ವರ್ಷ ಕೆಲಸ ಮಾಡಿದೀವಿ ಕಡಲೆ ಮತ್ತು ಸಜ್ಜೆ. ಇದರಲ್ಲಿ ಸಾಮಾನ್ಯವಾಗಿ ಈಗ ನುಸಿ ಅಂತ ನಾನು ಈಗಾಗಲೇ ಹೇಳಿ ನೋಡ್ರಿ, ಅದು ನಿಮ್ಮ ಸಜ್ಜೆಯಲ್ಲಿ ಬರ್ತಕ್ಕಂಥ ಒಂದು ಕೀಟ. ಅದೇ ತರ ಕಡಲೆ ಬೆಳೆಯಲ್ಲಿ ಯಾವ್ದು ಬರ್ತಪ್ಪ ಅಂತ ಹೇಳಿದ್ರೆ ನಿಮಗೆ ಈ ಒಂದು ಬುರುಬುರಿ ಅಂತ ಹೇಳಿದಲ್ಲ, ಇದು ಸಾಮಾನ್ಯವಾಗಿ ಬೇಳೆ ಕಾಳು ಜೊತೆಗೆ ಈ ಕಡಲೆಯನ್ನು ಬಹಳಷ್ಟು ಇಷ್ಟಪಡ್ತದೆ. ಬಟ್ ಈ ಕೀಟಗಳು ನಮ್ಮ ಒಂದು ಬೆಳೆ ಅಥವಾ ಒಂದು ಶೇಖರಣೆ ಮಾಡ್ತಕ್ಕಂಥ ಕಾಳು ಕಡಿ ಜಾಸ್ತಿ ಬಾಧೆ ಉಂಟು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಾವು ಕಟಾವು ಮಾಡಿದ ತಕ್ಷಣ ಅದು ಚೆನ್ನಾಗಿ ಒಣಗಿಸ್ಬೇಕಾಗಲ್ಲ. ನಾವೇನು ಹೇಳ್ತೀವಪ್ಪ ಅಂದರೆ ಸುಮಾರು ಒಂದು 24 ಗಂಟೆಗಳ ಕಾಲ, ಅಂದರೆ ನಮಗೆ ದಿವಸಕ್ಕೆ 8 ರಿಂದ 10 ತಾಸು ಸೂರ್ಯನ ಬೆಳಕು ಸಿಕ್ಕರೆ ಸಹಿತ ನಮಗೆ ಸುಮಾರು 1, 2 ಮತ್ತು 3 ದಿವಸವರೆಗೂ ನೀವು ಅದನ್ನು ಚೆನ್ನಾಗಿ ಒಣಗಿಸ್ಬೇಕು. ಒಣಗಿಸಿದ ನಂತರ ಆ ಕೀಟದ ಹಲವಾರು ಮೊಟ್ಟೆಗಳು, ಕೋಶಗಳು ಬೇನೆ ಇದ್ದ ಜೊತೆಗೆ ಅವು ನೇರವಾಗಿ ಸತ್ತೋಗ್ಬಿಡ್ತವೆ. ಇದಾದ ನಂತರ ನೀವು ದಾಸ್ತಾನು ಮಾಡ್ತಕ್ಕಂಥ ಚೀಲ ಇರ್ಬೋದು ಅಥವಾ ಈ ಒಂದು ಕೊಠಡಿ ಇರ್ಬೋದು, ಅದನ್ನು ನೀವು ಸ್ವಚ್ಛವಾಗಿ ಮಾಡಬೇಕು. ಅಲ್ಲಿ ಆ ಥರ ಯಾವುದಾದ್ರೂ ಈ ಬಿರುಕುಳಿದ್ನಪ್ಪ ಅಂದರೆ ಸುಣ್ಣದಿಂದ ಮುಚ್ಚಬೇಕು. ಆ ಥರ ಹೋದ ಒಂದು ಕಳೆದ ಸೀಸನ್ನಲ್ಲಿ ಏನಾದರೂ ಒಂದು ಬಹಳಷ್ಟು ಕೀಟಗಳ ಹಾವಳಿ ಇದ್ನಪ್ಪ ಅಂತ ಹೇಳಿದ್ರೆ ಅದಕ್ಕೆ ನೀವು ಒಂದು ಮೆಲಾಥಿಯನ್ ಅಂತಕ್ಕಂಥ ಔಷಧಿಯನ್ನು ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ತನಕ ಬಳಸಿ ಸಿಂಪಡಣೆ ಮಾಡಿದ್ದೆ ಆದಲ್ಲಿ ತಕ್ಕ ಮಟ್ಟಿಗೆ ನಾವು ನೇರವಾಗಿ ಈ ಕೀಟವನ್ನು ಹೆಚ್ಚು ಬಾಧೆ ಉಂಟು ಮಾಡದೇ ರೀತಿಯಲ್ಲಿ ತಡಿಬಹುದು. ಈ ಥರ ಒಂದು 2 ಕ್ರಮಗಳನ್ನು ನೀವು ಅನುಸರಿಸಿದ್ದಾದರೆ ಯಶಸ್ವಿಯಾಗಿ ನಿಯಂತ್ರಿಸಬಹುದಾಗಿದೆ. ರಫಿ ಅವರೇ, ಈಗ ನಾವು ದವಸ ಧಾನ್ಯಗಳ ಈಗ ಸಂರಕ್ಷಣೆ ಬಂದಿದ್ದೆ ಆದರೆ ಇವೆಲ್ಲವೂ ನಾವು ಆಹಾರವಾಗಿ ಬಳಸುವ ಹಿನ್ನೆಲೆಯಲ್ಲಿ ಆದಷ್ಟು ಸುರಕ್ಷಿತ ದಾಸ್ತಾನು ಬಹಳ ಮುಖ್ಯ. ಈ ಹಿನ್ನೆಲೆಯಲ್ಲಿ ಪರಿಸರ ಸ್ನೇಹಿ ವಿಧಾನಗಳು ಬಹಳ ಮುಖ್ಯ ಆಗ್ತವೆ. ಈ ಕುರಿತಾಗಿ ಒಂದೆರಡು ತಮ್ಮ ಅನಿಸಿಕೆಗಳು. ಈಗ ನಾವು ಆಹಾರಕ್ಕಾಗಿ ಬಳಸ್ತಕ್ಕಂಥ ಯಾವುದೇ ಒಂದು ಧಾನ್ಯವನ್ನು ನಾವು ನೇರವಾಗಿ ಈ ರಾಸಾಯನಿಕ ಬಳಸಿ ನಾವು ಹತೋಟಿ ಮಾಡಲಿಕ್ಕೆ ಮುಂದೆ ಹೋಗಬಾರ್ದು. ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಇದೀಗ ಹಾಸನದಿಂದ ನಂಜುಂಡಪ್ಪ ಇವರು ಕರೆ ಮಾಡಿದ್ದಾರೆ. ನಂಜುಂಡಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸ್ವಾಮಿ. ಪ್ರಶ್ನೆ ಕೇಳಿ. ನಾವು ಭತ್ತದ ಬಗ್ಗೆ ವಿಚಾರ ತಿಳ್ಕೊಳ್ಳೋಣ ಅಂತ. ಈ ಬೇಸಿಗೆ ಬೆಳೆ ಇವಾಗ ಮಾಡ್ತೀವಲ್ಲ ಸ್ವಾಮಿ, ಅದು ಇಳುವರಿ ಜಾಸ್ತಿ ಕೊಡುವಂತದ್ದು ಯಾವ್ದಿದೆ ಇವಾಗ? ನಂಜುಂಡಪ್ಪ ಅವರೇ, ಇವತ್ತು ದಾಸ್ತಾನುಗಳಲ್ಲಿ ಬರ್ತಕ್ಕಂಥ ಕೀಟಗಳ ನಿರ್ವಹಣೆ ಅದ್ರ ಬಗ್ಗೆ ತಮ್ಮ ಪ್ರಶ್ನೆ ಇದೆ, ದಯವಿಟ್ಟು ಕೇಳಿ. ಮುಂದಿನ ದಿನಗಳಲ್ಲಿ ಈ ಭತ್ತದ ತಳಿ ಬಗ್ಗೆ ನಾವು ಒಂದು ಚರ್ಚೆಯನ್ನು ಮಾಡೋಣಂತೆ. ಇದರಲ್ಲಿ ತಮ್ಮದೊಂದು ಪ್ರಶ್ನೆಗೆ ಅಂತ ಹೇಳಿದ್ರೆ, ಈಗ ಭತ್ತದಲ್ಲಿ ಹೈಬ್ರಿಡ್ ಭತ್ತ ಅಂತ ಬಂದಿದೆ. ಇದರಲ್ಲಿ ಸಾಕಷ್ಟು ತಳಿಗಳಿದಾವೆ. ನಮ್ದು ಸರ್ಕಾರದ ವತಿಯಿಂದ ಮತ್ತು ಬೇರೆ ಕಂಪನಿ ವತಿಯಿಂದ ಬಹಳಷ್ಟು ತಳಿಗಳು ಬಂದವೆ. ಅದನ್ನು ನೀವು ಬೆಳೆದಪ್ಪ ಅಂದ್ರೆ ಹೆಚ್ಚು ಇಳುವರಿ ಬರುತ್ತೆ ಅಂತ ಹೇಳಿಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ನಂಜುಂಡಪ್ಪ ಅವ್ರಿಗೆ. ಈಗಾಗಲೇ ನಾವು ಪರಿಸರ ಸ್ನೇಹಿ ವಿಧಾನ ಬಗ್ಗೆ ಮಾತಾಡ್ತಾ ಇದ್ವಿ. ಈಗಾಗಲೇ ನಮ್ಮ ಕೃಷಿಕರು ಸಾಂಪ್ರದಾಯಿಕವಾಗಿ ಕೆಲವು ಪದ್ಧತಿಗಳನ್ನು ಪಾಲಿಸಿಕೊಂಡು ಬಂದಿದ್ದಾರೆ. ಈಗ ಬೇವಿನ ಎಲೆಗಳನ್ನು ಹಾಕೋದಾಗ್ಲಿ ಅಥವಾ ಎಣ್ಣೆಗಳನ್ನು ಲೇಪನ ಮಾಡೋದಾಗ್ಲಿ, ಈ ಪದ್ಧತಿಗಳು ಈ ಒಂದು ಪರಿಸ್ಥಿತಿಯಲ್ಲಿ ಎಷ್ಟು ಸೂಕ್ತ? ಹೌದು. ಈಗ ನಾವು ಪುರಾತನ ಕಾಲದಿಂದ ಈ ದೇಶಿ ತಾಂತ್ರಿಕತೆ ಅಂತ ಹೇಳ್ತೀವಿ, ನಾವು ಇಂಗ್ಲಿಷ್ನಲ್ಲಿ ITK ಅಂತ ಹೇಳ್ತೀವಿ. ಇದೊಂದು ಬಹಳಷ್ಟು ಒಂದು ಉತ್ತಮವಾದ ಒಂದು ವಿಧಾನಗಳು. ಈಗ ನಮ್ಮ ರೈತರು ಈಗೇನು ಅನಿಸ್ತಿರ್ತಿದ್ರು, ಈಗ 10 ಹಲವು ವರ್ಷಗಳಿಂದ ಅನಿಸ್ತಕ್ಕಂಥ ವಿಧಾನಗಳು ಇಂದು ಸತಿ ಬಹಳಷ್ಟು ಸೂಕ್ತವಾಗಿದ್ದಾವೆ. ಬಟ್ ನಾವು ಹಲವಾರು ವಿಚಾರಗಳಲ್ಲಿ ವಿಚಾರ ಮಾಡಿದಾಗ ನಮ್ಮ ಪುರಾತನ ಕಾಲದಲ್ಲಿ ಈಗ ಬೇಳೆ ಕಾಳು ಜೊತೆಗೆ ಬೇವಿನ ಬೀಜ ಕೂಡಿಡೋದು, ಬೇವಿನ ಕಷಾಯ ಅಥವಾ ಬೇವಿನ ಒಂದು ಬೀಜದ ಪುಡಿ ಅಥವಾ ಬೇವಿನ ಎಲೆ ಅಥವಾ ಬೇವಿನ ಮರ ಟೊಂಗೆ, ಇದೇ ತರ ಹೊಂಗೆ, ಈ ಬಜೆ ಪುಡಿ ಇರ್ಬೋದು, ಇವನ್ನ ಸತಿ ನೇರವಾಗಿ ಬರೆಸಿರ್ತಿದ್ರು. ಇನ್ನು ಕೆಲವರು ಈ ಭತ್ತದ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ರು. ಈ ಭತ್ತದಲ್ಲಿ ಅಕ್ಕಿಯನ್ನು ಸುಮಾರು ನಾವು ಹುಳಾಲಯದಲ್ಲಿ ಆದಾಗ ಅದನ್ನ ನಾವು ನೇರವಾಗಿ ಬಿಸಿಲಿಗೆ ಒಣಗಿಸ್ಲಿಕ್ಕೆ ಆಗಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಾವು ಬಹಳಷ್ಟು ಒಂದು ಟೆಂಪರೇಚರ್ ಅಥವಾ ಉಷ್ಣತೆ ಇರತಕ್ಕಂಥ ಪ್ರದೇಶದಲ್ಲಿ ಈ ಒಂದು ಅಕ್ಕಿ ಜೊತೆಗೆ ನಾವು ಕೆಲವೊಂದು 1 ರಿಂದ 2 kg ಪ್ರಮಾಣದಲ್ಲಿ ಉಪ್ಪನ್ನು ಬೆರೆಸೋದ್ರಿಂದ ಅವಾಗ ಏನಾಗ್ತಂದ್ರೆ ನೇರವಾಗಿ ನಮಗೆ ಹುಳುಗಳು ಅದರಲ್ಲಿ ಆರೋಗ್ಯಪೂರ್ಣವಾದಂಥ ವಿಧಾನ. ಧನ್ಯವಾದಗಳು ನಂಜುಂಡಪ್ಪ ಅವರಿಗೆ. ಇದೀಗ ದಾವಣಗೆರೆಯಿಂದ ಒಂದು ಕರೆ ಇದೆ. ದಯವಿಟ್ಟು ರೈತ ಬಾಂಧವರ ಪ್ರಶ್ನೆ ಕೇಳಬೇಕಾಗಿ ವಿನಂತಿ. ಬೈರೇಗೌಡರೆ ಕೇಳಿ, ಪ್ರಶ್ನೆ ಕೇಳಿ. ಬೈರೇಗೌಡರೆ, ನಿಮ್ಮ ಟಿವಿ ವಾಲ್ಯೂಮ್ ದಯವಿಟ್ಟು ಕಡಿಮೆ ಮಾಡಿ ಪ್ರಶ್ನೆ ಕೇಳಿ. ಕಡಿಮೆ ಮಾಡಿದೇವ್ರಿ. ಇದರಿಂದ ಏನೋ ನಾವು ಮೆಕ್ಕೆಜೋಳ ಸಂಗ್ರಹಣೆ ಮಾಡಬೇಕು. ಮೆಕ್ಕೆಜೋಳ ಸಂಗ್ರಹಣೆ ಮಾಡ್ಬೇಕಾದ್ರೆ ಇಲ್ಲಿ ಮತ್ತು ಹೆಗ್ಗಣ ಕಾಟ ಕೊಡ್ತೇವೆ. ಬಹಳಷ್ಟು ಒಂದು ದೊಡ್ಡ ಸಮಸ್ಯೆ ಇದು. ತಾವು ಹೇಳಿದ್ದು ಬಹಳಷ್ಟು ಒಂದು ದೊಡ್ಡ ಸಮಸ್ಯೆ. ಯಾಕಂದ್ರೆ ಈಗಾಗಲೇ ನಾವು 10% ಅಷ್ಟು ಡ್ಯಾಮೇಜು, ಬಟ್ ಶೇಖರಣೆ ಆಗುತ್ತೆ ಅಂತ ಹೇಳಿ ನೋಡ್ರಿ, ಬರೀ ಇಲಿಗಳೇ 25-30% ವರೆಗೆ ಡ್ಯಾಮೇಜ್ ಮಾಡ್ತವೆ. ಆಮೇಲೆ ಇಲಿಗಳನ್ನ ಹತೋಟಿ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಯಾಕಂದ್ರೆ ಮನುಷ್ಯನಿಗಿಂತ ಬಹಳ ಸಂಶಯದ ಪ್ರಾಣಿಗಳು. ನೀವು ಔಷಧಿ ಇಟ್ಟು ನೇರವಾಗಿ ತಿನ್ನೋಂಗಿಲ್ಲ. ಬಟ್ ಕೆಲವೊಂದು
ಈಗ ನೀವಾಗಲೇ ಹೇಳಿದ ಪ್ರಕಾರ ದೇಶಿ ತಾಂತ್ರಿಕರು ಬಹಳಷ್ಟು ಪರಿಣಾಮಕಾರಿಯಾಗಿ ಕಂಡು ಬಂದಿದೆ. ಈಗ ಪಪಾಯ ಇದೆಯಲ್ಲ, ಅದು ಹಣ್ಣಾಗಕ್ಕಿಂತ ಮೊದಲು ಕಾಯಿದಾಗ ಕಟ್ ಮಾಡಿ ನಾವು ಅಲ್ಲಿ ಚೆಲ್ಲಿನಪ್ಪ ಅಂತ ಹೇಳಿದ್ರೆ ಅವಾಗ ಈ ಒಂದು ಇಲಿಗಳು ತಿಂದಪ್ಪ ಅಂತ ಹೇಳಿದ್ರೆ ಅದು ರಕ್ತ ಹೆಪ್ಪುಗಟ್ಟಿ ಸಾಯ್ತವೆ. ಆಮೇಲೆ ಈ ಗ್ಲಿರಿಸಿಡಿಯಾ ಅಥವಾ ಗೊಬ್ಬರದ ಗಿಡ ಅಂತ ನಮ್ಮ ರೈತರು ಸಾಮಾನ್ಯವಾಗಿ ಈ ಬದುಗುಡು ಅಂತ ಬೆಳೆಸ್ತಾರಲ್ಲ, ಅದನ್ನ ನಾವು ಅನ್ನದ ಜೊತೆ ಕುದಿಸಿ ಆ ಅನ್ನವನ್ನು ನಾವು ಮೇರೆಗುಂಟ ಅಥವಾ ಬೆಳೆಯಲ್ಲಿ ಚೆಲ್ಲಿದ್ರಿಂದ ಆ ಥರ ಇಲಿಗಳು ತಿಂದಪ್ಪ ಅಂತ ಹೇಳಿದ್ರೆ ಅವು ಸಾಯ್ತವೆ. ಆಮೇಲೆ ಕೆಲವು ಸಲ ಈ ಅಡಿಕೆ ಮರದಲ್ಲಿ ಇರ್ಬೋದು ಅಥವಾ ತೆಂಗಿನ ಮರದಲ್ಲಿ ಬಹಳಷ್ಟು ಕಷ್ಟ. ಈ ಕೆಲವು ಸಲ ತೆಂಗಿನ ಗಿಡದ ಕೆಳಗೆ ಒಂದು ಹಾವಿನ ಥರ ಚಿತ್ರ ಬಿಡಿಸ್ಬೋದು, ಅಥವಾ ಈ ಟೈರ್ ಏನಿರ್ತಾವಲ್ಲ ಅದು ಹಾವಿನ ಥರ ಕಟ್ ಮಾಡಿ ಅಲ್ಲಲ್ಲಿ ಒಗದ್ನಪ್ಪ ಅಂತ ಹೇಳಿದ್ರೆ ಆ ಇಲಿಗಳು ಹಾವಿದೆ ಅಂದ್ರೆ ನಮಗೆ ತಿಂತದ ಅಂತ ಹೇಳಿ ಆ ಒಂದು ಹೆದರಿಕೆಯಿಂದ ಅವು ಬರಂಗಿಲ್ಲ. ಇಂಥ ಮತ್ತು ಬೋನ್ ಇಟ್ಟು ಹತೋಟಿ ಮಾಡ್ಬೋದು. ಆಮೇಲೆ ಜಿಂಕ್ ಫಾಸ್ಫೇಟ್ ಅಂತಕ್ಕಂಥ ಔಷಧಿಯನ್ನು ನಾವು ಬಳಸಿ ಹತೋಟಿ ಮಾಡಬಹುದು. ಅನಿವಾರ್ಯ ಪರಿಸ್ಥಿತಿ. ಇದೀಗ ಮತ್ತೊಂದು ಪ್ರಶ್ನೆ ಇದೆ. ಶಾಬಾದಿಂದ ತಿಪ್ಪಣ್ಣ ಅವರು ಕರೆ ಮಾಡಿದ್ದಾರೆ. ಹಲೋ ತಿಪ್ಪಣ್ಣ ಅವರ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ ಸರ್. ನಾವು ಜೋಳದ ರಾಶಿ ಮಾಡ್ತೇವಲ್ಲ, ಅದು ಈಗ ಮನೆಯಲ್ಲಿ ನಾವು ಟೋಟಲಿ ತಂದು ಜಮಾ ಇಡ್ತೀವಿ. ಅವು ನಮ್ಮಲ್ಲಿ ಪರ್ಸಿ ಹೊಚ್ಚಿದ ಮನೆಗಳು ಇರ್ತಾವ, ಆ ಮನೆಯಲ್ಲಿ ಪಕ್ಕದ ಹುಳ ಆತಾವಲ್ಲ ಸರ್, ಹೆಂಗ್ ಮಾಡೋ ಅದಕ್ಕೆ? ಜೋಳದಲ್ಲಿ ಈ ಜೋಳವನ್ನು ನೀವೇನಂದ್ರೆ ಈಗ ನಿಮ್ಮಲ್ಲಿ ಮೊದಲೆಲ್ಲ ಹಗೆವಂತ ಮಾಡ್ತಿದ್ರು, ಅದು ಇದನ್ನ ಈಗ ಉಪಯೋಗ ಮಾಡ್ತಿದ್ರೆ ಅದನ್ನು ಮಾಡ್ಬೋದು. ಆಮೇಲೆ ಇದು ಕೋಟಿ ಅಂತ ಹೇಳ್ತಾರೆ, ಖರ್ಚಿ ಅಂತ ನಮ್ಮ ಕಡೆಗೆ ಹೇಳ್ತಿರ್ತಾರೆ. ಅದರಲ್ಲಿ ಬಿದಿರಿಂದ ಮಾಡಿರ್ತಾರೆ ನೋಡ್ರಿ, ಅದಕ್ಕೆಲ್ಲ ಸಗಣಿ ರಾಡಿ ಬೆಳೆದು ಅದರಲ್ಲಿ ಶೇಖರಣೆ ಮಾಡೋದ್ರಿಂದ ಈ ಹುಳುಗಳು ಭಾಳ ಬರಂಗಿಲ್ಲ. ಆಮೇಲೆ ಅದು ಪೂರ ನೀವು ಜೋಳನ ತುಂಬಿದ ತಕ್ಷಣ ಅದ್ರ ಮೇಲೆ ಒಂದು ಪದರನ್ನು ನಾವು ಉಸುಕು ಹಾಕಬೇಕಾಗ್ತದೆ. ಉಸುಕು ಹಾಕಿದ್ನಪ್ಪ ಅಂತ ಹೇಳಿದ್ರೆ ಬೇರೆ ಕಡೆಯಿಂದ ಹುಳ ಸತಿ ಬಂದು ಆ ಒಂದು ಧಾನ್ಯದಲ್ಲಿ ಸೇರೋಂಗಿಲ್ಲ. ಆಮೇಲೆ ಆದಷ್ಟು ಕ್ಲೀನ್ಲಿನೆಸ್ಸು ಅಥವಾ ಶುಚಿತ್ವ ಅಂತ ಹೇಳ್ತೀವಲ್ಲ ಅದು ಬಹಳಷ್ಟು ಇದು ಮಾಡಿ. ಆಮೇಲೆ ಆ ಥರ ಕೀಟಗಳು ಇದೆ ಅಂತ ಕಂಡು ಬಂದಪ್ಪ ಅಂತ ಹೇಳಿದ್ರೆ ಈಗ ಜೋಳ ಕಟಾವು ಮಾಡುವಾಗ ಒಂದು ಮೆಲಾಥಿಯನ್ ಔಷಧಿಯನ್ನು ಪುಡಿ ರೂಪದಲ್ಲಿ ಮತ್ತು ಎಣ್ಣೆ ರೂಪದಲ್ಲಿ ಸಿಗುತ್ತಲ್ಲ, ಅದನ್ನು ಬಳಸಿ ನಾವು ಸಿಂಪಡಣೆ ಮಾಡಿದ್ದೆ. ಅದರಲ್ಲಿ ನಾವು ಒಂದು ಕಟಾವು ಆದ ನಂತರ ನಮ್ಮ ಮನೆಗೆ ಬರ್ತಕ್ಕಂಥ ಕೀಟಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತದೆ. ತಿಪ್ಪಣ್ಣ ಅವರಿಗೆ ಧನ್ಯವಾದಗಳು. ರಫಿ ಅವರೇ, ತಾವಾಗಲೇ ಮಾತಾಡುವಾಗ ಹೇಳ್ತಾ ಇದ್ರಿ ಕೆಲವು ಕೀಟಗಳು ಈಗ ನಾವು ಹೊಲದ ಹಂತದಿಂದಲೇ ಕ್ಷೇತ್ರದ ಹಂತದಿಂದಲೇ ನಮ್ಮ ನೇರವಾಗಿ ನಮ್ಮ ಉಗ್ರಾಣಗಳನ್ನು ಪ್ರವೇಶ ಮಾಡ್ತವೆ. ಈ ಹಂತದಲ್ಲಿ ಪ್ರಾರಂಭಿಕ ಹಂತಗಳಲ್ಲಿ ಇವುಗಳನ್ನು ಗುರುತಿಸಲಿಕ್ಕೆ ಯಾವುದಾದ್ರೂ ತಾಂತ್ರಿಕತೆ ಇದೆ? ಇದು ಬಹಳಷ್ಟು ಮುಖ್ಯವಾದ ಪ್ರಶ್ನೆ. ಯಾಕಂದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಇಂಗ್ಲಿಷ್ ಹೇಳ್ತೀವಿ. ಅಂದ್ರೆ ಒಂದ್ಸಲ ಹುಳ ಬರಕ್ಕಿಂತ ಮೊದಲು ಬರದೇ ಇರೋ ತಡೆದಪ್ಪ ಅಂತ ಹೇಳಿದ್ರೆ ಆ ಹುಳದಿಂದ ಆಗ್ತಕ್ಕಂಥ ಬಾಧೆ, ನಷ್ಟದ ಪ್ರಮಾಣ, ಹಣ ಅದೆಲ್ಲ ಅದನ್ನು ಉಳಿತಾಯ ಆಗ್ತದೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು ಬೆಳಗಾಮು ಆಮೇಲೆ ಬಿಜಾಪುರ ಅಥವಾ 2-3 ಜಿಲ್ಲೆಗಳಲ್ಲಿ ರೈತರ ಒಂದು ಮನೆಗಳಲ್ಲಿ ಶೇಖರಣೆ ಮಾಡ್ತಕ್ಕಂಥ ಧಾನ್ಯಗಳಲ್ಲಿ ಸಂಶೋಧನೆ ಮಾಡಿದ್ವಿ. ಈ ಚಿತ್ರದಲ್ಲಿ ತಾವು ಕೆಲವೊಂದು ಟ್ರ್ಯಾಪ್ಸ್ ನಾವು ನೋಡಬಹುದು. ಇದನ್ನ ನಾವು ಕೀಟ ಬಲೆಗಳು ಅಂತ ಹೇಳ್ತೀವಿ. ಈ ಕೀಟ ಬಲೆಗಳು ನಾವು ಆಹಾರವನ್ನು ನಾವು ಮಾರ್ಕೆಟ್ ಹೊಲದಿಂದ ತಂದ ತಕ್ಷಣ ನಮ್ಮಲ್ಲಿ ಒಂದು ಚೀಲದಲ್ಲಿ ಶೇಖರಣೆ ಮಾಡ್ತೀವಿ ಅಥವಾ ಒಂದು ಡಬ್ಬದಲ್ಲಿ ಇಡ್ತೀವಿ. ಅಂಥ ಟೈಮ್ನಲ್ಲಿ ಈಗ ಮೊದಲೇ ಟ್ರ್ಯಾಪು ಅಥವಾ ಬಲೆ ಇದೆಯಲ್ಲ ಅದನ್ನು ಇಟ್ಬಿಟ್ಟಪ್ಪ ಅಂತ ಹೇಳಿದ್ರೆ ಅದರಲ್ಲಿ ಕೀಟಗಳೆಲ್ಲ ಬಿದ್ದುಬಿಡ್ತಾವೆ. ಅವಾಗ ನಾವು ಸುಮಾರು ಒಂದು 8 ದಿವಸ 3-4 ದಿವಸ ನೋಡಿದಪ್ಪ ಅಂದ್ರೆ ಬಹಳಷ್ಟು ಹುಳುಗಳು ಕಾಣ್ತಿರ್ತವೆ. ಅಂತ ಎಲ್ಲ ಹುಳುಗಳನ್ನು ಸಾಯಿಸ್ಬಿಟ್ಟನಪ್ಪ ಅಂತ ಹೇಳಿದ್ರೆ ಸುಮಾರು ಒಂದು 2 ವಾರ ಅಂದ್ರೆ 15 ದಿವಸ ಈ ಒಂದು ಕೀಟ ಬಲೆಗಳನ್ನು ನಾವು ಬಳಸಿದ್ದೆ. ಅದರಲ್ಲಿ ಮುಂಬರುವ ದಿನಗಳಲ್ಲಿ ಆಗುವ ದೊಡ್ಡ ಹಾನಿಯನ್ನು ನಾವು ಕಡಿಮೆ ಮಾಡಬಹುದು. ಇದು ಬಹಳಷ್ಟು ಒಂದು ಸುಲಭ ವಿಧಾನ. ಆ ಹುಳುಗಳ ಒಂದು ಸಂತತಿ ಮೊಟ್ಟಮೊದಲಿಗೆ ನಾವು ನಾಶ ಮಾಡಿಬಿಟ್ಟಪ್ಪ ಅಂತ ಹೇಳಿದ್ರೆ ಇದಾಗ್ತದೆ. ಇದನ್ನ ನಮ್ಮ ಕೃಷಿಕರು ಪಡಿಬೇಕಾದ್ರೆ ಯಾರನ್ನ ಸಂಪರ್ಕಿಸಬೇಕು ಅಂತ ಹೇಳಿ? ಇದು ಮೊಟ್ಟಮೊದಲಾಗಿ ಈ ತಮಿಳುನಾಡಿನ ಕೃಷಿ ವಿಶ್ವವಿದ್ಯಾಲಯದವರು ಇದರಲ್ಲಿ ಸಾಕಷ್ಟು ಸಂಶೋಧನೆ ಮಾಡಿ ಅದನ್ನು ಪೇಟೆಂಟ್ ಮಾಡಿ ಅವರೊಂದು ಕಂಪನಿಗೆ ಅಲ್ಲಿ ಕೊಟ್ಟಿದ್ದಾರೆ. ತಾವು ಅಲ್ಲಿಂದನೇ ಪಡಿಬಹುದು. ಅಕಸ್ಮಾತ್ ನೇರವಾಗಿ ಈ ಒಂದು ಚಿತ್ರವನ್ನು ಇಟ್ಕೊಂಡು ನಾವು ಲೋಕಲ್ ಆಗಿ ಸತಿಗೆ ಇದನ್ನ ಸ್ವಲ್ಪ ಮಾಡಿಫೈ ಮಾಡ್ಕೊಂಡು ಸಹಿತ ನಮಗೇನು ಅದರ ಉಪಯೋಗ ಆಗ್ತದೆ. ಇದೀಗ ಮೈಸೂರಿನಿಂದ ಮಂಜುನಾಥ್ ಕರೆ ಮಾಡಿದ್ದಾರೆ. ಮಂಜುನಾಥ್ ನಮಸ್ಕಾರ. ಸರ್ ನಮಸ್ತೆ. ಪ್ರಶ್ನೆ ಕೇಳಿ ಸರ್. ನಮ್ಮಲ್ಲಿ ಭತ್ತ ಸ್ಟಾಕ್ ಮಾಡ್ಕೋತೀವಿ, ಅದರಲ್ಲಿ ಸಣ್ಣ ಹುಳಗಳು ಜಾಸ್ತಿ ಇದಾವೆ ಸರ್. ಈಗ ಭತ್ತಕ್ಕೆ ನಾನು ಈಗಾಗಲೇ ಹೇಳಿದೆ, ನೀವೆಲ್ಲ ಸಾಮಾನ್ಯವಾಗಿ ನುಸಿ ಅಂತ ಕರಿತೀವಿ, ನಾವೆಲ್ಲ ಮೂತಿ ಹುಳು ಅಂತ ಕರಿತೀವಿ. ಆ ಮೂತಿ ಹುಳು ಅಂತ ಹೇಳಿದ್ರೆ ಬಹಳಷ್ಟು ಕಪ್ಪಾಗಿರ್ತಕ್ಕಂಥ ಒಂದು ಕೀಟ. ಈ ಒಂದು ಹುಳ ಬರ್ಲಿದಂಗೆ ನಾವು ಈಗ ಟ್ರ್ಯಾಪ್ ಏನು ಹೇಳಿದಲ್ಲ, ಈಗ ನೀವು ಹೊಲದಿಂದ ತಂದ ತಕ್ಷಣ ಈ ಟ್ರ್ಯಾಪ್ ಅನ್ನು ಇಟ್ಟನಪ್ಪ ಅಂತ ಹೇಳಿದ್ರೆ ಆ ಬಹಳಷ್ಟು ಮೂತಿ ಹುಳುಗಳು ಈ ಒಂದು ಕೀಟ ಬಲೆಯಲ್ಲಿ ಶೇಖರಣೆಯಾಗಿ ಅದರ ಸಂತತಿನ ನಾವು ನಿರ್ನಾಮ ಮಾಡಬಹುದು ಒಂದು. ಬಟ್ ಅನಿವಾರ್ಯ ಪ್ರಸಂಗದಲ್ಲಿ ನೀವು ದೊಡ್ಡ ಪ್ರಮಾಣದಲ್ಲಿ 100 ಕ್ವಿಂಟಾಲು ಅಥವಾ 50 ಕ್ವಿಂಟಾಲ್ ಶೇಖರಣೆ ಮಾಡುವಾಗ ನೀವೇನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಈಗ ಒಂದು ಗೋಣಿ ಚೀಲ ಅಥವಾ ಚೀಲ ಏನು ತಾವೇನು ಶೇಖರಣೆ ಮಾಡಿ ಉಪಯೋಗಿಸ್ತಲ್ಲ, ಆ ಚೀಲವನ್ನು 5% ಮೆಲಾಥಿಯನ್ ಔಷಧಿಯಲ್ಲಿ ಅದ್ದಿ ಚೆನ್ನಾಗಿ ಒಣಗಿಸಿ ಅದರಲ್ಲಿ ತುಂಬಿಟ್ಬಿಡ್ಬೇಕು. ಇಲ್ಲಿಂದಪ್ಪ ಅಂದ್ರೆ ಕೆಲವು ಸಲ ಈ ಉಪ್ಪಿನ ಚೀಲ ಬರ್ತಾವೆ ಮಾರ್ಕೆಟ್ನಾಗ ಹೋದಪ್ಪ ಅಂದ್ರೆ, ಆ ಉಪ್ಪಿನ ಚೀಲದಲ್ಲಿ ನೀವು ಭತ್ತ ಅಥವಾ ಅಕ್ಕಿಯನ್ನು ತುಂಬಿಟ್ಟು ಸುಮಾರು ತಿಂಗಳುಗಳವರೆಗೆ ನೀವು ಶೇಖರಣೆ ಮಾಡಿದ ಸಹಿತ ಆ ಹುಳುದ ಬಾಧೆ ನಮಗೆ ಕಂಡು ಬರೋದಿಲ್ಲ. ಮಂಜುನಾಥ್ ಅವರಿಗೆ ಧನ್ಯವಾದಗಳು. ಇದೀಗ ಶಿವಮೊಗ್ಗದಿಂದ ಸಿದ್ಲಿಂಗಪ್ಪ ಅವರು ಕರೆ ಮಾಡಿದ್ದಾರೆ. ಸಿದ್ಲಿಂಗಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ
ಸರ್ ಭತ್ತನ ನಾವು ಯಾವುದೇ ಇದರಿಂದ ಸಂಗ್ರಹ ಮಾಡಿದ್ರು ಅದರಲ್ಲಿ ಬಹಳಷ್ಟು ಜಿಟ್ಟೆ ತರ ಆಗುತ್ತಲ್ಲ, ಅದಾಗಿ ಭತ್ತನೆಲ್ಲ ತೂತ್ ಮಾಡುತ್ತೆ. ಇನ್ನು ಬಣವೆನಲ್ಲೇ ಪ್ರಾರಂಭ ಆಗಿರುತ್ತೆ ಅದು ಮನೆಗೆ ತಗೊಂಡು ಹೋದ್ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಅದರಿಂದ ಅಲರ್ಜಿ ಆ ತರದೆಲ್ಲ ಮಕ್ಕಳಿಗೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೇನ್ ಪರಿಹಾರ ಇದೆ? ಮತ್ತೆ ಜೊತೆಗೆ ತೊಗರಿ ಕಾಳು ಸಂಗ್ರಹಣೆದು ಬೇಕು ಸರ್ ಮಾಹಿತಿ. ಈಗ ತಮ್ಮ ಪ್ರಶ್ನೆಗೆ ಉತ್ತರ ಅಂತ ಹೇಳಿದ್ರೆ, ಈ ತೊಗರಿ ಇದನ್ನು ದ್ವಿದಳ ಧಾನ್ಯ ಬೆಳೆ ಅಂತ ಕರಿತೀವಿ. ಇದಕ್ಕೆ ನೀವು 1 ಕ್ವಿಂಟಾಲ್ ತೊಗರಿಗೆ ಒಂದು ಪಾವು ಲೀಟರ್ನ ಹಿಡಿದು ಅರ್ಧ ಲೀಟರ್ವರೆಗೂ ಯಾವುದೇ ಎಣ್ಣೆ, ಹರಳೆಣ್ಣೆ ಇರ್ಬೋದು, ಬೇವಿನ ಎಣ್ಣೆ ಇರ್ಬೋದು, ಎಳ್ಳೆಣ್ಣೆ ಇರ್ಬೋದು, ಕೊಬ್ಬರಿ ಎಣ್ಣೆ ಇರ್ಬೋದು, ಇವನ್ನ ಲೇಪನ ಮಾಡಿ ಇಟ್ಟನಪ್ಪ ಅಂದರೆ ಸುಮಾರು ಒಂದು 20 ರಿಂದ 25 ದಿವಸವರೆಗೆ ಅಥವಾ 1 ತಿಂಗಳವರೆಗೂ ಆ ಒಂದು ಕೀಟದ ಬಾಧೆ ಅದರಲ್ಲಿ ಕಂಡು ಬರಲ್ಲ. ಆಮೇಲೆ ಇನ್ನೊಂದು ಪ್ರಶ್ನೆ ತಾವು ಹೇಳಿದ್ರಿ, ಒಳ್ಳೆಯದು, ಭತ್ತ ಅಥವಾ ಅಕ್ಕಿ. ಇದರಲ್ಲಿ ಭತ್ತದ ಚಿಟ್ಟೆ ಅಂತ ಬರುತ್ತೆ. ಈಗ ತಾವೆಲ್ಲ ಬಾಲದ ಹುಳು ಅಂತ ಸಾಮಾನ್ಯವಾಗಿ ಹೇಳ್ತೀರಿ. ಆ ಒಂದು ಚಿಟ್ಟೆ ಕಸಕಸಿ ಕಾಳಂತಹ ಸಣ್ಣ ಸಣ್ಣ ಮೊಟ್ಟೆಗಳನ್ನು ಆ ಒಂದು ಭತ್ತ ಅಥವಾ ಅಕ್ಕಿ ಮೇಲೆ ಇಟ್ಟಿರೋ ಕಾರಣ ಅದರಿಂದ ಹೊರಗೆ ಬರ್ತಕ್ಕಂಥ ಮರಿಹುಳುಗಳು ಈ ಥರ ಬಾಲದ ಹುಳುಗತೆ ಆಮೇಲೆ ತನ್ನ ಸುತ್ತಮುತ್ತಲೆಲ್ಲ ಈ ಒಂದು ರೇಷ್ಮೆಯಂತಹ ದಾರವನ್ನು ಹೆಣ್ಕೊಂಡು ಒಂದು ಬಲೆನೇ ಹೆಣ್ಕೊಂಡು ಅಲ್ಲಿ ಸಾಕಷ್ಟು ತಿಂತಿರ್ತವೆ. ಅದನ್ನು ನಾವು ಈಗ ಆಹಾರ ಊಟ ಮಾಡಲಿಕ್ಕೂ ಬರೋಂಗಿಲ್ಲ. ಆಮೇಲೆ ಸಾಕಷ್ಟು ತೊಂದರೆ ಆಗ್ತಿರ್ತದೆ. ಅದನ್ನು ಹತೋಟಿ ಮಾಡಲಿಕ್ಕೆ ನಾವು ಆದಷ್ಟು ಆ ಥರ ಆಗಿರ್ತಕ್ಕಂಥದ್ದು ನಾವು ಕ್ಲೀನ್ ಮಾಡಿ ಸ್ವಚ್ಛವಾಗಿ ಅದು ಒಂದು ನಿರ್ನಾಮ ಮಾಡಬೇಕು. ಆಮೇಲೆ ಈ ಥರ ಒಂದು ಹುಳುಗಳಿದ್ದಾಗ ಕೆಲವರು ಬೋರಿಕ್ ಪೌಡ್ರನ್ನು ಉಪಯೋಗ ಮಾಡ್ತಕ್ಕಂಥದ್ದು ನಾವು ನೋಡಿದ್ವಿ. ಅದನ್ನು ಉಪಯೋಗ ಮಾಡಿಕೊಂಡ್ರೆ ತಕ್ಕ ಮಟ್ಟಿಗೆ ತಡಿಬಹುದು. ಆಮೇಲೆ ಇದ್ರ ಜೊತೆಗೆ ಉಪ್ಪು ಅಂತ ನಾನು ಈಗಾಗಲೇ ಹೇಳಿದೆ, ಉಪ್ಪಿನ ಸತಿಗೆ ಪರಿಸರ ಪೂರಕ ಬಳಸಬಹುದು. ರಫಿ ಅವರ ಮತ್ತೊಂದು ಪ್ರಶ್ನೆ, ಇದುವರೆಗೂ ನಾವು ದೊಡ್ಡ ಮಟ್ಟದಲ್ಲಿ ಇವುಗಳನ್ನು ಯಾವ ರೀತಿ ನಾವು ಸಂರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಆದರೆ ನಮ್ಮ ಗೃಹ ಮಟ್ಟದಲ್ಲಿ ನಮ್ಮ ಗೃಹಿಣಿಯರನ್ನು ಸಹ ಈ ಸಮಸ್ಯೆ ದಿನನಿತ್ಯ ಕಾಡ್ತಾ ಇದೆ. ಈ ಮನೆಗಳಲ್ಲಿ ಅಕ್ಕಿಯಲ್ಲಿ, ಬೇಳೆಯಲ್ಲಿ, ಖಾರದ ಪುಡಿಯಲ್ಲೂ ಸಹ ಕೆಲವು ಹುಳುಗಳನ್ನು ನಾವು ನೋಡ್ತಾ ಇದ್ದೇವೆ. ಇವುಗಳನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು? ಇದು ಕೆಲವೊಂದು ಸುಲಭವಾದ ತಾಂತ್ರಿಕತೆ ಅಂತ ಹೇಳಿದ್ರೆ, ಈಗ ಕೆಲವು ಸಲ ಇರುವೆಗಳ ಕಾಟ ಭಾಳ ಆಗಿಬಿಡ್ತದೆ. ಈ ಮಳೆ ಬಂದ ತಕ್ಷಣ ಸಾಕಷ್ಟು ಇರುವೆಗಳು ಸಾಲಾಗಿ ನುಗ್ತಿರ್ತವೆ. ಅದರ ಒಂದು ಸಂತತಿ ಎಲ್ಲಿ ಬೆಳೀತದೆ ನಮ್ಗೆ ಗೊತ್ತಾಗಲ್ಲ. ಕೆಲವು ಸಲ ಅಡವೆ, ಕೆಲವು ನಮ್ಮ ಮನೆ ಪಕ್ಕದಲ್ಲಿ ಇರ್ತದೆ, ಕೆಲವು ಸಲ ನಮ್ಮ ಮನೆಯ ಬುನಾದಿಯಲ್ಲಿ ಸತಿ ಇರ್ಬೋದು. ಅಂಥ ಸಂದರ್ಭದಲ್ಲಿ ಅದನ್ನು ನಾವು ನಾಶ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಒಂದು ಸುಲಭವಾದ ಅಂದರೆ ಗೃಹಿಣಿಯರು, ಈಗ ನಾವೊಂದು ಸಂಶೋಧನೆ ಮಾಡಿದ ಪ್ರಕಾರ ಈಗ ಯಾಲಕ್ಕಿ, ಆಮೇಲೆ ನೆಕ್ಸ್ಟು ಈ ಕರಿಮೆಣಸು ಇದೆಲ್ಲ, ಅದನ್ನು ಒಂದು 10 ಒಂದು ಚೀಲದಲ್ಲಿ ಕಟ್ಟಿ ನಾವೊಂದು ಸಕ್ಕರೆ ಪಾಕೆಟ್ನಲ್ಲಿ ಇಟ್ಬಿಟ್ಟಪ್ಪ ಅಂತ ಹೇಳಿದ್ರೆ, ಸಕ್ಕರೆ ಡಬ್ಬ ಇರ್ಬೋದು ಅಥವಾ ಚೀಲ ಇರ್ಬೋದು, ಅಲ್ಲಿ ಇರುವೆಗಳ ಸಾಲೆ ಬರಂಗಿಲ್ಲ. ಇರುವೆಗಳು ಬಂದ ಸತಿಗೆ ಅದರಿಂದ ಹೊರಗಡೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತವೆ. ಈ ತರ ಕೆಲವೊಂದು ಸುಲಭ ವಿಧಾನಗಳನ್ನು ಅವರು ಅನುಸರಿಸಬಹುದು. ಇನ್ನೊಂದು ಪ್ರಶ್ನೆ ಸಾಮಾನ್ಯವಾಗಿ ನಮ್ಮಲ್ಲಿ ಮೂಡೋದು, ಈ ಹಾನಿಗೆ ಒಳಪಟ್ಟಂತಹ ಈ ದವಸಗಳನ್ನು ನಾವು ಆಹಾರವಾಗಿ ಬಳಸಿದ್ದೆ ಆದರೆ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತೇಳಿ? ನಿಜವಾಗ್ಲೂ ಇದು ಕೆಟ್ಟ ಪರಿಣಾಮನೇ ಬೀರುತ್ತದೆ. ಯಾಕಂದ್ರೆ ನಾವು ಕೀಟಗಳಿಂದ ಆಹಾರ ಎಷ್ಟು ನಷ್ಟ ಆಗುತ್ತೆ ಅಂತ ವಿಚಾರ ಮಾಡಿದಾಗ ಆ ಕೀಟದ ಒಂದು ಕಾಳಿನ ಗಾತ್ರದಲ್ಲಾಗಿರ್ಬೋದು, ತೂಕದಲ್ಲಾಗಿರ್ಬೋದು, ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಅಥವಾ ಪೌಷ್ಟಿಕತೆಯಲ್ಲಾಗಿರ್ಬೋದು, ಆಮೇಲೆ ಅದರ ಗುಣಮಟ್ಟ, ಆಮೇಲೆ ಮಾರ್ಕೆಟ್ ವ್ಯಾಲ್ಯೂ ಅಥವಾ ಒಂದು ಮಾರ್ಕೆಟ್ ಒಂದು ಗುಣಮಟ್ಟ ಅಂತ ಇದು ಹೇಳ್ತೀವಲ್ಲ, ಅವೆಲ್ಲವೂ ಎಫೆಕ್ಟ್ ಆಗ್ತವೆ. ಇದು ನಾವು ಒಂದು ಅಂದಾಜಿನ ಪ್ರಕಾರ 30% ರಿಂದ 50% ಬಾಧೆ ಅಥವಾ ನಷ್ಟ ಉಂಟಾಗಿ ನೋಡಿದ್ವಿ. ಅಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳು ಅಥವಾ ಪೌಷ್ಟಿಕತೆ ಕಡಿಮೆ ಆದಾಗ ಅದರಿಂದ ನಮಗೇನು ಪೌಷ್ಟಿಕತೆ ಸಿಗದೆ ನಮಗೊಂದು ನಿಜವಾಗ್ಲೂ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅಂತ ಅನಿಸ್ತಾ ಇದೆ. ರಫಿ ಅವರೇ, ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಈ ದಾಸ್ತಾನುಗಳಲ್ಲಿ ಕೀಟ ನಿರ್ವಹಣೆ ಕುರಿತು ಒಂದು ಕಿವಿ ಮಾತು ಹೇಳಲಿಕ್ಕಾಗತ್ತಾ? ಯಾಕಂದ್ರೆ ಈಗ ನಾವೀಗಾಗಲೇ ಚರ್ಚೆ ಮಾಡಿದ ಪ್ರಕಾರ ಈ ಬಹಳಷ್ಟು ಕೀಟಗಳು, ಸುಮಾರು 1 ಡಜನಷ್ಟು ಕೀಟಗಳು ಹೊಲದಿಂದಲೇ ನಮ್ಮ ಒಂದು ಸ್ಟೋರ್ ಹೌಸಿಗೆ ಅಥವಾ ದಾಸ್ತಾನು ಉಗ್ರಾಣಕ್ಕೆ ಬರ್ತವಂತ. ಆದರೆ ಕಟಾವು ಮಾಡುವಾಗ ನಾವು ಆದಷ್ಟು 1-2 ಸಿಂಪಡಣೆ ಮಾಡಬೇಕು. ಮೆಲಾಥಿನ್ ಔಷಧಿ ಇರ್ಬೋದು, ಪುಡಿ ರೂಪದಲ್ಲಿ ಸಿಂಪಡಣೆ ಮಾಡಬಹುದು. ಆಮೇಲೆ ನಾವು ತಂದ ತಕ್ಷಣ ಸ್ವಚ್ಛತೆ ಕಾಪಾಡೋದು. ಆಮೇಲೆ ಈಗ ಕೀಟಗಳ ಇರುವಿಕೆಯನ್ನು ಮೊದಲೇ ಪತ್ತೆ ಹಚ್ಚಿ ನಾವು ಅದನ್ನ ಆ ಸಂತತಿ ಬೆಳೆದೇ ಅದರದ್ದು ಬಾಧೆಯನ್ನು ತಡಿಬಹುದು. ಇಂಥ 10 ಹಲವು ಕ್ರಮಗಳನ್ನು ಅನುಸರಿಸೋದ್ರಿಂದ ನಾವು ಉಗ್ರಾಣದಲ್ಲಿ ಆಗ್ತಕ್ಕಂಥ 7-8% ಬಾಧೆಯನ್ನು ಕಡಿಮೆ ಮಾಡಬಹುದಾಗಿದೆ, ಪ್ರಯತ್ನ ಮಾಡಬಹುದು. ರೈತ ಬಾಂಧವರೇ, ಇದುವರೆಗೂ ಪ್ರಾಯಶಃ ಇದು ಬಹಳ ಪ್ರಮುಖವಾದ ವಿಷಯ. ಈ ಒಂದು ದಾಸ್ತಾನುಗಳಲ್ಲಿ ಕೀಟಗಳ ನಿರ್ವಹಣೆ ಕುರಿತಾಗಿ ರಫಿ ಅವರು ಈಗ ಸಾಕಷ್ಟು ವಿಷಯಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಪ್ರಾಯಶಃ ಈ ಎಲ್ಲ ವಿಷಯಗಳು ತಮಗೆ ಭಾಳಷ್ಟು ಉಪಕಾರಿಯಾಗಿದೆ ಅಂತ ನಾವು ಭಾವಿಸ್ತಾ ಇಲ್ಲಿವರೆಗೆ ಬಂದು ತಮ್ಮೊಟ್ಟಿಗೆ ಹಲವು ವಿಷಯಗಳನ್ನು ಹಂಚಿಕೊಂಡಂಥ ರಫಿ ಅವರಿಗೆ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ.